ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೆಆರ್ ಸರ್ಕಲ್ ಅಂಡರ್ ಪಾಸ್ ನಲ್ಲಿ ಮುಗಿಯದ ಅವಾಂತರ. ನಿನ್ನೆ ಸುರಿದ ಮಳೆಗೆ ಅಂಡರ್ ಪಾಸ್ ಸಂಪೂರ್ಣ ಜಲಾವೃತವಾಗಿದೆ. ಅಂಡರ್ ಪಾಸ್ ತುಂಬೆಲ್ಲ ನೀರು ಸುಮಾರು 7-8 ಅಡಿಯಷ್ಟು ನೀರು ತುಂಬಿಕೊಂಡಿದೆ ಆ ಅಂಡರ್ ಪಾಸ್ ನಲ್ಲಿ. ಬರೀ ಅದು ತೋರಿಸಬಾರ್ದು ಆ ರಸ್ತೆ. ಎಸ್, ತಾವು ನೋಡ್ತಾ ಇರುವಂತಹ ದೃಶ್ಯಗಳು ವೀಕ್ಷಕರೇ ಕೆಆರ್ ಸರ್ಕಲ್ ದೃಶ್ಯಗಳು. ತಮಗೆ ಗೊತ್ತಿದೆ ಕೆಆರ್ ಸರ್ಕಲ್ ವಿಧಾನಸೌಧದಿಂದ ನೇರ ಹೋಗಿದ್ರೆ ಸರ್ಕಲ್ ಬರುತ್ತೆ. ಸರ್ಕಲ್ನಿಂದ ಸ್ಟ್ರೇಟು ಟೌನ್ ಹಾಲ್ಗೆ ಹೋಗುತ್ತೆ. ಅದ್ರ ಪಕ್ಕದಲ್ಲೇ ಸಣ್ಣದೊಂದು ಅಂಡರ್ ಪಾಸ್ ಇದೆ. ಸೊ ಭಾಳ ಜನ ಏನು ಮಾಡ್ತಾರೆ, ಸಿಗ್ನಲನ್ನು ಅವಾಯ್ಡ್ ಮಾಡೋದಕ್ಕೆ ಈ ಅಂಡರ್ ಪಾಸಲ್ಲಿ ಡೈರೆಕ್ಟಾಗಿ ಒಂದು ರಿಸರ್ವ್ ಬ್ಯಾಂಕ್ ಆಫೀಸ್ ಇದೆಯಲ್ಲ ಅದರ ಮೂಲಕ ಟೌನ್ ಹಾಲ್ಗೆ ಹೋಗ್ತಾರೆ. ಸೊ ಈ ಅಂಡರ್ ಪಾಸ್ ಏನಿದೆ, ಇದು ಅಂಡರ್ ಪಾಸ್ ಮಾಡಿದಾಗಿಂದ ಇಟ್ಸ್ ಅ ಬಿಗ್ ಪ್ರಾಬ್ಲಮ್. ಮಳೆ ಬಂತು ಅಂದರೆ ಅಂಡರ್ ಪಾಸ್ ತುಂಬ ನೀರು ತುಂಬ್ಕೊಂಡ್ಬಿಡುತ್ತೆ. ಕಳೆದ ಬಾರಿ ಇದೇ ರೀತಿ ಮಳೆ ಬಂದು ಅಂಡರ್ ಪಾಸಲ್ಲಿ ನೀರು ಸಿಗಾಕೊಂಡಿರುತ್ತೆ. ಅಲ್ಲಿ ಕಾರ ಚಲಿಸ್ತಾ ಇರುತ್ತೆ. ಯಾವ ಲೆವೆಲ್ಗೆ ನೀರು ತುಂಬಿಕೊಳ್ಳುತ್ತೆ ಅಂತಂದರೆ ಉಸಿರು ಗಟ್ಟಿ ಒಬ್ಬ ಹೆಣ್ಮಗಳು ಅದರಲ್ಲಿ ಸತ್ತೇ ಹೋಗ್ತಾಳೆ. ಅದಾದ ಮೇಲೆ ಅಲ್ಲಿ ಯಾವುದೇ ಸಂದರ್ಭದಲ್ಲಿ ಮಳೆ ಆದರೂ ಕೂಡ ಕ್ಲೋಸ್ ಮಾಡ್ತಾರೆ. ನಿನ್ನೆನೂ ಕೂಡ ಮಳೆ ಆಗಿದೆ. ಎಷ್ಟು ಮಟ್ಟಕ್ಕೆ ನೀರು ತುಂಬಿಕೊಂಡಿದೆ, ಈಗ ಅದನ್ನು ಎತ್ತಾಕುವಂತಹ ನೀರನ್ನು ಎತ್ತಾಕುವಂಥ ಕೆಲಸನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸೊ ಅಂಡರ್ ಪಾಸ್ಗಳನ್ನು ಅಂತೂ ಮಳೆಗಾಲದಲ್ಲಿ ನೀವು ಅವಾಯ್ಡ್ ಮಾಡಬೇಕು. ಎಸ್ಪೆಷಲಿ ಬೆಂಗಳೂರಲ್ಲಿ ಅಂಡರ್ ಪಾಸ್ ಈಸ್ ನಾಟ್ ಸೇಫ್ ಫಾರ್ ಬೆಂಗಳೂರು ಪೀಪಲ್. ಬಿಕಾಸ್ ಅಂಡರ್ ಪಾಸ್ಗಳಲ್ಲಿ ನೀರು ತುಂಬುತ್ತೆ. ನೀರು ತುಂಬಿ ನೀರು ಹೋಗೋದಕ್ಕೆ ಜಾಗ ಇರಲ್ಲ. ನೀರು ಅಲ್ಲೇ ನಿಂತ್ಕೊಳ್ಳುತ್ತೆ. 7-8 ಅಡಿ ನಿಂತುಬಿಟ್ರೆ ಮುಳುಗಿ ಸಾಯ್ಬೇಕಷ್ಟೆ. ಹೀಗಾಗಿ ಅಂಡರ್ ಪಾಸ್ಗಳನ್ನು ಗೊತ್ತಿದೆ ಜನಕ್ಕೆ, ನಮ್ಮ ಬೆಂಗಳೂರು ಜನಕ್ಕೆ ಮಳೆ ಬಂದಾಗ ಯಾವ ರೋಡಲ್ಲಿ ಓಡಾಡಬೇಕು, ಯಾವ ರೋಡಲ್ಲಿ ಓಡಾಡಬಾರ್ದು ಅಂತ. ಬಟ್ ಈಗಲೂ ಕೂಡ ಪಂಪ್ಗಳ ಮೂಲಕ ನೀರನ್ನು ಹೊರಗಡೆ ಬಿಡುವಂಥ ಕೆಲಸ ನಡೀತಾ ಇದೆ. ಎಲ್ಲಿಗೆ ಹಾಕ್ತಾರೆ, ಎಲ್ಲಿಗೆ ಸುರಿತಾರೆ ಈ ನೀರು? ನೀರೇ ಹೋಗೋದಕ್ಕೆ ಜಾಗ ಇಲ್ಲ ಈ ಬೆಂಗಳೂರಲ್ಲಿ. ನಿಂತಿರೋ ನೀರು ಎಲ್ಲಿಗೆ ಕಳಿಸ್ತಾರೆ ಗೊತ್ತಿಲ್ಲ. ಎಸ್, ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ SK ಮಂಜು ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ಮಂಜು, ಹೇಗಿದೆ ಸಿಚುವೇಶನ್? ಸಂಜೆ ಸುರಿದಂತ ಗಾಳಿ ಮತ್ತೆ ಬಿರುಗಾಳಿ ಜೊತೆಗೆ ಗುಡುಗು ಸಹಿತ ಮಳೆಗೆ ಬೆಂಗಳೂರಿನಾದ್ಯಂತ ಭಾರಿ ಅನಾಹುತಗಳು ಉಂಟಾಗಿರ್ತವೆ. ಆದ್ರೆ ಅದರಲ್ಲಿ ಪ್ರಮುಖವಾಗಿ ಜನರ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಸಿಟಿ ಸೆಂಟರ್ ಇರ್ತಕ್ಕಂಥ ಈ ಒಂದು KR ಸರ್ಕಲ್ ಅಂಡರ್ ಪಾಸ್. ಯಾಕಂತಂದ್ರೆ ಇಲ್ಲಿ ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ. ಟ್ರಾಫಿಕ್ ದಟ್ಟಣೆಯನ್ನ ತಗ್ಗಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಅಂಡರ್ ಪಾಸ್ ಅನ್ನ ಮಾಡುದು. ಆದ್ರೆ ಮಳೆ ಬಂದಾಗ ಇಲ್ಲಿ ನೀರ್ ತುಂಬಿಕೊಳ್ಳುತ್ತೆ. ನೀರ್ ತುಂಬಿಕೊಂಡು ಯಾವುದೇ ವೆಹಿಕಲ್ಸ್ ಇಲ್ಲಿ ಹೋಗೋದಕ್ಕೆ ಆಗೋದಿಲ್ಲ. ಹೀಗಾಗಿ ಆ ಒಂದು ಯಾವ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿ ಮಾಡಿದ್ರು ಅದೇ ಇವತ್ತು ಸಮಸ್ಯೆ ಆಗಿರ್ತಕ್ಕಂಥದ್ದು. ಇಲ್ಲಿ ಗಮನಿಸಬಹುದು, ನಾನು ಕ್ಲೀನ್ ಆಗಿ ಯಾವ ರೀತಿಯಾಗಿ ಇಲ್ಲಿ ನಡೀತು, ಇಲ್ಲಿ ಇಷ್ಟೊಂದು ಮಟ್ಟದಲ್ಲಿ ನೀರು ತುಂಬಿಕೊಳ್ಳೋದಕ್ಕೆ ಕಾರಣ ಏನಾಯ್ತು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ನೋಡ್ತಾ ಇದ್ದೀವಿ ನಾವು, ರೋಡ್ ಮಟ್ಟಕ್ಕಿಂತ ಆ ಒಂದು ಸೆಂಟ್ರಲ್ ಬ್ರಿಡ್ಜ್ ಏನ್ ಕಾಣಿಸ್ತಾ ಇದೆ, ಅಲ್ಲಿ ನಿಮ್ಗೆ ಝೂಮ್ ಮಾಡಿ ನೋಡೋದಾದ್ರೆ ಸರಿ ಸುಮಾರು 7 ಅಡಿಯಷ್ಟು ನೀರು ಅಲ್ಲಿ ನಿಂತಿರ್ತಕ್ಕಂಥದ್ದು. ಅದೇ ಜಾಗದಲ್ಲಿ 2023 ಮೇ 21ನೇ ತಾರೀಕು ಒಬ್ಬ ಯುವತಿ ಸಾವನ್ನಪ್ತಾರೆ. ಆ ನೀರಿನಲ್ಲಿ ಮುಳುಗಿ ಒಟ್ಟು 7 ಜನ ನೀರಿನಲ್ಲಿ ಸಿಲ್ಕೊಂಡಿರ್ತಾರೆ.
6 ಜನರನ್ನ ರೆಸ್ಕ್ಯೂ ಮಾಡಲಾಗುತ್ತೆ. ಆದ್ರೆ ಆಂಧ್ರ ಮೂಲದ ಭಾನು ರೇಖಾ ಅಂತಕ್ಕಂತ ಒಬ್ಬ ಇನ್ಫೋಸಿಸ್ ಎಂಪ್ಲಾಯಿ ಅವರು ರೆಸ್ಕ್ಯೂ ಮಾಡು ಸಹ ಅವ್ರಿಗೆ ಜೀವ ಉಳಿಯೋದಿಲ್ಲ. ಅವರು ಪಕ್ಕದಲ್ಲೇ ಇರ್ತಕ್ಕಂತ ಒಂದು ಸೆಂಟ್ ಮಾರ್ಟಸ್ ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನ ಎಳಿತಾರೆ. ಆವತ್ತು ಒಂದು ಲೋಕಾಯುಕ್ತ ಒಂದು ತಂಡ ಅವತ್ತಿನ ಎಡಿಜಿಪಿ ಆದಂತ ಸತ್ಯನಾರಾಯಣ ರಾವ್ ಅವರು ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಸುಮೋಟೋ ಕೇಸನ್ನ ದಾಖಲು ಮಾಡ್ಕೊಳ್ತಾರೆ. ಇಲ್ಲಿಗೆ ಯಾವ ಮಾರ್ಗದಲ್ಲಿ ನೀರು ಬರುತ್ತೆ ಅನ್ನೋದಾದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ MS ಬಿಲ್ಡಿಂಗ್, ಲೋಕಾಯುಕ್ತ ಕಚೇರಿ, ವಿಧಾನಸೌಧದಿಂದ ಬರ್ತಕ್ಕಂತ ರೂಟು. ಆ ಮಳೆ ಬಂದಾಗ ಆ ರೋಡ್ ಮೇಲಿಂದ ಬರ್ತಕ್ಕಂತ ನೀರು ನೇರವಾಗಿ ಈ ಒಂದು ಅಂಡರ್ ಪಾಸ್ ಹತ್ರ ಬರ್ತಾ ಇದೆ. ಇಲ್ಲಿ ಆ ಒಂದು ಕಸ ಕಡ್ಡಿ ಎಲ್ಲವೂ ಬಂದಾಗ ನಾವು ತೋರಿಸ್ತಾ ಇದೀವಿ ಈ ಒಂದು ಮೋರಿಗೆ ಹೋಗ್ಬೇಕು. ಇದು ನೀವು ಹೇಳ್ತಾ ಇದ್ರಿ ನೀರು ಹೋಗೋದಕ್ಕೆ ಜಾಗ ಇಲ್ಲ ಅಂತ, ಸ್ವಲ್ಪ ಜೂಮ್ ಮಾಡಿ ತೋರಿಸುವಂತ ಪ್ರಯತ್ನ ಮಾಡ್ತಿದ್ದಾಗ ಇಲ್ಲಿ ಈ ಮೋರಿಗೆ ಹೋಗೋದಕ್ಕಂತ ನೀರಿದೆ. ಒಳಗಡೆ ನೋಡ್ಬೋದು ತುಂಬಾ ಆಳವಾಗಿದೆ. ಅಲ್ಲಿ ಯಾವುದೇ ರೀತಿಯಾದಂತ ಜಾಮ್ ಆಗಿರೋದು ಅಥವಾ ಕಸ ಕಡ್ಡಿ ಜಾಮ್ ಆಗಿಲ್ಲ, ಫುಲ್ ಕ್ಲಿಯರ್ ಆಗಿದೆ. ಆದ್ರೆ ಅಲ್ಲಿಗೆ ನೀರು ಹೋಗೋದಕ್ಕೆ ಇಲ್ಲಿ ಮೇಲೆ ಇರ್ತಕ್ಕಂಥ ಅಳವಡಿಸಿರ್ತಕ್ಕಂಥ ಏನು ಒಂದು ಸ್ಲ್ಯಾಬ್ ಇದೆ, ಇದು ಬ್ಲಾಕ್ ಆಗಿದೆ. ಇದು ಬ್ಲಾಕ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೋಡಿ ಇಲ್ಲಿ ಬ್ಲಾಕ್ ಆಗಿದೆ, ಇಲ್ಲಿ ಓಪನ್ ಇದೆ. ಇಲ್ಲಿ ಹೋಗ್ತಕ್ಕಂಥ ಈಗ ಸದ್ಯ ಏನು ಅಂಡರ್ಪಾಸ್ ಇಂದ ಹೊರ ಆಗ್ತಿರ್ತಕ್ಕಂಥ ನೀರನ್ನ ಅದು ಒಳಗಡೆ ಬಿಟ್ಟಿದ್ದಾರೆ, ಅದು ಸರಾಗವಾಗಿ ಹೋಗ್ತಾ ಇದೆ. ಇಲ್ಲಿ ಈ ರೀತಿಯಾದಂತ ಒಂದು ಓಪನ್ ಅನ್ನ ಡ್ರೈನೇಜ್ ಅನ್ನ ಪೂರ್ತಿಯಾಗಿ ಈ ಕಡೆ ಎಲ್ಲವೂ ಸಹ ಮಾಡಿದಿದ್ರೆ MS ಬಿಲ್ಡಿಂಗ್ ಇರ್ಬೋದು ಅಥವಾ ವಿಧಾನಸೌಧ ಮಾರ್ಗವಾಗಿ ಬರ್ತಕ್ಕಂತ ನೀರು ಸರಾಗವಾಗಿ ಆ ಮೋರಿ ಒಳಗಡೆ ಹೋಗ್ತಾ ಇತ್ತು. ನೋಡಿ ಈ ಕಡೆಯಿಂದ ಬರ್ತಕ್ಕಂತ ಮಳೆ ಬಂದಾಗ ಒಳ್ಳೆ ನದಿ ರೀತಿಯಾಗಿ ನೀರು ಹರಿಸ್ಕೊಂಡು ಬರುತ್ತೆ.